ಹಲೋ ನಮಸ್ತೆ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ ಇವೆಲ್ಲ ಕ್ಯಾರೆಟ್, ಸೌತೆಕಾಯಿ, ಸೊಪ್ಪು, ಟಮಾಟಿ, ಉಳ್ಳಾಗಡ್ಡಿ ಇವೆಲ್ಲ ಬೇಕು. ಈಗ ಫಸ್ಟ್ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಧನಿಯಾ ಕಾಳು ಮತ್ತು ಜೀರಿಗೆ ಇವಿಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಒಂದು ಕಡೆ ಸೈಡ್ ಇಟ್ಕೊಳ್ರಿ. ಆಮೇಲೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು ಇವಿಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಒಂದು 2 ಚಮಚ ಅಷ್ಟು ತೊಗೊಂಡಿದ್ದೀನಿ. ಅದಿಷ್ಟು ಹಾಕ್ಕೊಳ್ರಿ. ಆಮೇಲೆ ಸೊಪ್ಪು ಹಾಕ್ಕೊತಿದ್ದೀನಿ, ಕೊತ್ತಂಬರಿ, ಆಮೇಲೆ ಸೌತೆಕಾಯಿ. ನಿಮ್ಮ ಹತ್ರ ಯಾವ್ಯಾವ ವೆಜಿಟೇಬಲ್ಸ್ ಅದಾವೆ ಅವನ್ನೆಲ್ಲ ಹಾಕ್ಕೊಳ್ರಿ. ಟೇಸ್ಟ್ ಮಸ್ತ್ ಆಗುತ್ತಿದೆ. ಕ್ಯಾರೆಟು, ಟಮಾಟಿ ಆ್ಯಂಡ್ ಉಳ್ಳಾಗಡ್ಡಿ ಇದಿಷ್ಟು ಹಾಕ್ಕೋಬೇಕು. ಆಮೇಲೆ ಇದನ್ನು ಡಯಟ್ ಮಾಡೋರು ಕೂಡ ತಿನ್ಬೋದು. ಆಮೇಲೆ ಆಗಲೇ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೋಬೇಕು. ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ರಿ. ಹಾಕ್ಕೊಂಡು ಕಲಿಸ್ಕೊಳ್ರಿ ಇದನ್ನು. ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬದಲು ಖಾರದ ಪುಡಿನೂ ಯೂಸ್ ಮಾಡ್ಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಗೆ ಹೆಚ್ಚಿ ಕೂಡ ಹಾಕ್ಕೋಬೋದು. ಆಮೇಲೆ ಒಂದು ಉಂಡೆ ತೊಗೊಂಡು ತಟ್ಕೊಳ್ರಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಇದನ್ನು ಕೈಯಿಂದನೇ ಮಾಡಿರಿ, ಬರ್ತೈತಿ. ಹಾಳಿಗೆ ಫಸ್ಟ್ ಎಣ್ಣೆ ಹಚ್ಕೊಂಡಿರ್ರಿ. ಆಮೇಲೆ ಹಂಚು ಕಾದಾದ್ಮೇಲೆ ಇದನ್ನು ಹಾಕ್ಕೋಬೇಕು. ಸುತ್ತಲೂ 2 ಕಡೆ ಬೇಯಿಸ್ಕೊಂಡ್ರೆ ತಾಲಿಪಟ್ಟು ರೆಡಿ ಆಗುತ್ತೆ. ಇದು ಕೆಂಪು ಖಾರದ ಜೊತೆ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಮಸ್ತ್ ಆಗುತ್ತೆ ತಿನ್ನೋದಕ್ಕೆ. ದಿನ ಒಂದೇ ಥರ ನಾಷ್ಟ ಬೋರ್ ಆಗಿದ್ರೆ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.